ಚೆನ್ನಮ್ಮ ಜಯಂತಿ. ಗಂಗಾವತಿ ನಗರದ ಹಿರೇಜಂತಕಲ್ನಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯ ಕಾರ್ಯಕ್ರಮದ ನಿಮಿತ್ತ ಪೂರ್ಣ ಕುಂಭ ಮೆರವಣಿಗೆ ಹಿರೇಜಂತಕಲ್ ಮುಂಡಣೇಶ್ವರ ದೇವಸ್ಥಾನದಿಂದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಮಾರ್ಗವಾಗಿ ಬಸವೇಶ್ವರ ಸರ್ಕಲ್ ಮುಖಾಂತರ ವಿರುಪಾಪುರ ನಗರ ಸೇವಾಲಾಲ್ ವೃತ್ತದಿಂದ ನಗರದಲ್ಲಿ ಪೂರ್ಣ ಕುಂಭದೊಂದಿಗೆ ಮತ್ತು ಕಳಸ ಕನ್ನಡಿ ವಾದ್ಯದೊಂದಿಗೆ ಸಮಾಜದ ವತಿಯಿಂದ ಅದ್ಧೂರಿಯಾಗಿ ಮೆರವಣಿಗೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗಂಗಾವತಿ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನುವಳ್ಳಿ ಅವರು ಭಾಗವಹಿಸಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಮಿಸಿದರು. ನಂತರ ಮಾತನಾಡಿದ ಅವರು, ಕಿತ್ತೂರು ಚೆನ್ನಮ್ಮ ಅವರು 1778ರ ಅಕ್ಟೋಬರ್ 23ರಂದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಆಕೆ ಚಿಕ್ಕಂದಿನಿಂದಲೇ ಕುದುರೆ ಸವಾರಿ, ಕತ್ತೆ ವರಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದಿದ್ದಳು. ಅವರು ದೇಸಾಯಿ ಮನೆತನದ ರಾಜಮಲ್ಲ ಸರ್ಜಾ ಅವರನ್ನ 15ನೇ ವಯಸ್ಸಿನಲ್ಲಿ ವಿವಾಹವಾದರು. ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಪ್ರತಿಮ ಹೋರಾಟವನ್ನ ನಡೆಸಿದ್ದರು. ಬ್ರಿಟಿಷರಿಗೆ ನೀಡುತ್ತಿದ್ದ ಕಪ್ಪ ಕಾಣಿಕೆ ವಿರುದ್ಧ ಸಿಡಿದೆದ್ದ ಚೆನ್ನಮ್ಮ ಯುದ್ಧ ಮಾಡಲು ಸನ್ನದ್ಧಳಾಗಿದ್ದಳು. ಕಿತ್ತೂರಿನ ಮೇಲೆ ಬ್ರಿಟಿಷರು ಮಾಡಬಹುದಾದ ಆಕ್ರಮಣವನ್ನು ತಪ್ಪಿಸಲು ಚೆನ್ನಮ್ಮ ಥ್ಯಾಕರೆಗೆ, ಮನ್ರೋನಿಗೆ ಹಾಗೂ ಚಾಂಪ್ಲಿಯನ್ನಿಗೂ ಸಹ ಸಂಧಾನಕ್ಕಾಗಿ ಪತ್ರ ಬರೆದಿದ್ದಳು. ಕೊನೆಗೆ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿ ಗೆಲುವನ್ನು ತಂದುಕೊಟ್ಟವಳಾದಳು. ಬ್ರಿಟಿಷರ ಕೈಯಿಂದ ಸಾವನ್ನಪ್ಪಿದಳು ಎಂದು ಇತಿಹಾಸವನ್ನ ಮೆಲುಕು ಹಾಕಿದರು. ಈ ಸಂದರ್ಭದಲ್ಲಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಶಿವಪ್ಪ ಯಲಬುರ್ಗಿ, ಮುಕ್ಕಣ್ಣ ಕತ್ತಿ, ರವಿ ಯಲಬುರ್ತಿ, ಮರ್ದನಪ್ಪ, ಬಸನಗೌಡ ಮಾಸ್ಟರ್, ಜಡಿಯಪ್ಪ, ಹನುಮಂತಪ್ಪ ತಳುಗೇರಿ, ನಿಂಗಪ್ಪ ದೇಸಾಯಿ, ಭೀಮಣ್ಣ ರುಟ್ಟಿ, ರಾಜು ಸೂಡಿ, ಮಂಜು, ಜಗದೀಶಪ್ಪ ಬಿಳಿಗಿ, ನಾಗರಾಜ್ ಬರಗೂರು, ಮಹೇಶ್ ಉಜ್ಜಿನಿ, ಮುಖಂಡರಾದ ಎಕೆ ಮಹೇಶ್, ಜಿಆರ್ಎಸ್ ಸತ್ಯನಾರಾಯಣ, ಮಂಜುನಾಥ್ ಹೊಸಕೆರೆ, ಶಿವಕುಮಾರ್ ಆರಾಳ, ವಿನಯ್ ಕುಮಾರ್, ಬಸವರಾಜ್ ಕೋರಿ ಮುಂತಾದವರು ಭಾಗವಹಿಸಿದ್ದರು.